ಅದಕ್ಕೆ ಕಣಪ್ಪ ಇವಾಗಿನ ಕಾಲದಾಗೆ ಏನೇ ಒಂದು ಒಡವೆ ವ್ಯವಸ್ಥೆ ದುಡ್ಡು ಯಾತೆ ಆಗಲಿ ಬಜ್ಜಿ ಕೆಣ್ಣಿರ್ಬೇಕು ಇದ್ರೆ ಬಜ್ಜಿ ಕೆಣ್ಣು ಉಣ್ಬೇಕು ಒಬ್ರಿಗೆ ತೋರಿಸಿರೆ ಹಿಂಗೆ ಮತ್ತೆ ಆಗದ್ ಕಣ್ ಕಿಸ್ರು ಥೂ ನಾನು ಕಿವಿ ಕೆಮ್ಮ ಮಾತಂತೈತ್ನಿ ಅಂತ ಎಲ್ಲಾರ್ಗೂ ತೋರಿಸ್ಕೊಂಬಂದೆ ಅವೆಲ್ಲ ಓದ್ವು ಹೋಗತ್ತೆ ಅದಕ್ಕೆ ಮತ್ತೆ ಇವಾಗಿನ ಕಾಲ ಸರಿ ಇಲ್ಲ ಎಲ್ಲ ಯಾತನ ತರಲಿ ಒಡವೆ ವ್ಯವಸ್ಥೆ ಮಾಡಲಿ ಬಜ್ಜಿ ಕೆಮ್ತಾರೆ ಒಬ್ರಿಗೆ ತೋರ್ಸಕ್ಕೆ ಹೋಗಲ್ಲ ಯಾಕೆ ಮೊದಲೇ ಜನ ಸರಿ ಇಲ್ಲ ಅಂತಾರೆ ನಾನು ಮಂದು ತಳೋಟ ಊರು 90 ವರ್ಷ ಮಂದು ಎಲ್ಲ ಯಾರು ನೋಡ್ಕೊಂಡಿದ್ರೆ ಎಲ್ಲ ಎಸ್ಕೇಪ್ ಮಾಡಿ ನಡಿ ಅಂದ್ರು ಹೋಗತ್ತೆ ಅದು ಯಾರು ನೋಡ್ಕೊಂಡಿದ್ರು ಏನೋ ಅದು ಯಾರು ಒಟ್ಟು ಓದ್ಕೊಂಡು ಹೋಗ್ಯವ್ರು ಏನೋ ಅಯ್ಯೋ ನನಗಂತೂ ಬೋಲ್ ಬೇಜಾರಾಗುತ್ತಪ್ಪ ನೆನೆಸ್ಕೊಂಡ್ರೆ ನಿಮ್ಮ ಅತ್ತೆ ಅಂತೂ ಬೋಲ್ ಒಟ್ಟು ನೋವು ಅಂತ ಇದ್ದಾಳಮ್ಮ ನನಗೆ ಬೋಲ್ ಒಟ್ಟು ನೋವು ಅಂತ ಅಲ್ಲಿಗೆಲ್ಲ ಹೋಗಿದ್ಲು ಅವರು ತಮ್ಮನ ಮಂತಕ್ಕೆ ಅವರೆಲ್ಲ ಯಾತೆ ತಗೊಂತಿದ್ರಮ್ಮ ಹಾಗಂಟಿ ನಿನ್ನ ಕೈ ಮುಗಿತೀನಿ ನಮ್ಮ ಅತ್ತೆ ಸುದ್ದಿ ನನಗೆ ಯಾತು ಹೇಳಕ್ಕೆ ಹೋಗ್ಬೇಡ ಏನಾನ ಹೋಗೋನು ಚೆನ್ನಾಗಿಲ್ಲ ಅಂದರೆ ಏನಾನ ಹೋಗಿ ಅಡ್ಮಿಟ್ ಆಗೋನು ನಮಗೆ ಹೇಳ್ಬೇಡ ನಾನೇ ನನ್ನ ಕಿವೆಗಳವಿಲ್ಲ ಅಂತ ಕಳ್ಕೊಂಡಿದ್ದೀನಲ್ಲಪ್ಪ ನನ್ನ ಕಿವೆಗಳವಿಲ್ಲ ಅಂತ ನಾನು ಆ ಟೆನ್ಷನ್ ಆಗಿದ್ದೀನಿ ನಾನು ಒಟ್ಟುನು ಅವರವೆಲ್ಲ ಕೇಳೋಕ್ಕಾಗಲ್ಲ ಅಲ್ಲ ಬೋಲ್ ಒಟ್ಟು ನಾವು ಅಂತಿದ್ಲಲ್ಲ ನಿಮ್ಮ ಅತ್ತೆ ಅದಕ್ಕೆ ಬಂದು ಹೇಳಿದ್ನಮ್ಮ ನೀವೇ ಮಾಡೋಣ ನಿಮ್ಮ ಅತ್ತೆ ಸುದ್ದಿನೇ ಹೇಳ್ಬೇಡ ಅಂತಂದರೆ ನೀವೇ ನೋಡ್ಕೊಂಬಲ್ಲಿ ನಾನು ನೋಡ್ಕೊಂತಾರೆ ಪಾಪ ಅವಳಂತೂ ಒಟ್ಟು ನೋವು ಅಂತ ಇದ್ದಾಳೆ ನಾನೇ ಕಿವೆಗಳ ಕಾಲ್ದೆ ಎಂಬ ಟೆನ್ಷನ್ ನನಗೆ ನಿದ್ದೆ ಗೊತ್ತಿಲ್ಲ ಊಟ ಸೇರ್ತಿಲ್ಲ ನಾನೇ ಇಲ್ಲಿ ಕೂತ್ಕೊಂಡಿದ್ದೀನಿ ಯೋಚನೆ ಮಾಡ್ತೆ ಹೇಳ್ಬೇಡ ಗಂಟೆ ಹೋಗೋತ್ತಾಗೆ ಏನು ಮಾತಾಡಿಯಲ್ಲ ಪಾಪ ಹೇಳೋ ನಮ್ಮಂಗಾಗುತ್ತೆ ಯಾರಿಗಾನಾಗಲಿ ನನಗೇನ ಹೇಳೋ ನಮ್ಮಂಗಾಗುತ್ತೆ ನೋಡ್ಕೊಳ್ರಿ ಅಂತ ನೀವೇ ಮಾಡೋಕ್ಕಾಗುತ್ತೆ ಇನ್ನೆಲ್ಗೂ ಹೋಗ್ತಾಳ ಅವಳು ನೀವಂತ ಹೇಳೋ ಒಂದತ್ತು ನಮಗೆ ಏನು ಸುಮ್ಮನೆ ನಾಟಕ ಆಡುತ್ತಾ ಏನೋ ಎಲ್ಲ ಕಿವೆಗಳವ ತಗೊಂಡಿರ್ಬೇಕು ನಾನು ಓದ್ಕೊಂಡಿರ್ಬೇಕು ಎಲ್ಲ ಅದಕ್ಕೆ ಹಂಗೆ ನಾಟಕ ಆಡ್ತೈತೋ ಏನೋ ಅನ್ನಿಸ್ತೈತೆ ನನಗೆ ಎಲ್ಲ ಇವತ್ತೇನೆ ತಗೊಂಡೈತಿ ಅಂತ ಅಂದ್ಕೊಂಡಿದ್ದೀನಪ್ಪ ನಾನು ಇವತ್ತೇನೆ ತಗೊಂಡಿರೋದು ನನ್ನ ಕಿವೆಗಳ ಇವತ್ತು ಬಿಟ್ಟರೆ ಯಾರೂ ತಗೊಂಡಿಲ್ಲ ನಮ್ಮಮ್ಮ ಎತ್ತ ಓತಲ್ಲ ಈ ಕಿವೆಗಳ ಮಾರಿ ದುಡ್ಡು ತಗೊಂಬತ್ತೀನಿ ಕಣಮ್ಮ ಅಂತ ಹೇಳಿದ್ದೆ ಈ ಎತ್ತ ಏನೋ ನಾನು ಬಂದರೆ ಹೇಳ್ತಿದ್ದೆ ಎಲ್ಲೋಯ್ತು ಏನೋ ನಮ್ಮಮ್ಮ ಇವಾಗತ್ತ ಬತ್ತಾಯ್ತೆ ಅಮ್ಮ ಬಾರಮ್ಮ ಇಲ್ಲಿ ಬಾಯಿಲ್ ಜಲ್ ಬಾ ಯಾಕಲ್ಲ ಪಾಪ ಬಾರಮ್ಮ ಇಲ್ಲಿ ಅಕ್ಕಿ ಬೇಕಿಕ್ಕಮ್ಮವ ತಗೊಂಡೋಗಿ ಮಾರನ ಅಂತ ಅವು ಸಿಕ್ಕಿರವ ಯಾಕೆ ಇಕ್ಕೆಮ್ಮನ ಸಿಕ್ಕಿರವ ಭಾಳ ದಿನ ಇಕ್ಕಬಾರ್ದು ಸುಮ್ಮನೆ ಮಾರ್ಬಿಡೋಣ ಅಂತ ಪಾಪ ಸಿಕ್ಕಿರವಲ್ಲ ಕಣ ಅವ್ಳು ಬಿಟ್ಟೋಗಿರವವು ನಾವೇನೇನು ತಗೊಂಬಂದಿರವಲ್ಲ ಏನು ಕಾಳ್ತನ ಮಾಡಿರವೆಲ್ಲ ತಡಿ ಮಾರುವಂತಿ ಬಂಗಾರದ ರೇಟ್ ಇವಾಗ ಒಂದಿಟ್ಟು ಕಮ್ಮಿ ಆಗೈತಂತೆ ಕಣೋ ಮೊದಲು 15-16 ಸಾವಿರ ತಕಾಯ್ತು ಈಗ 13 ಸಾವಿರ ಆಗೈತೆ ರೇಟ್ ಆದಾಗ ಮಾರನ್ ಸುಮ್ಕಿರು ಇನ್ನು 2 ಸಾವಿರ ಬಂದಿದ್ದು ಹೆಚ್ಚಾಗಲ್ಲ ಒಂದು ಸದ್ಯಕ್ಕೆ ಇವಾಗ ಮನೆಯಾಗ ಈಟ ಊಟ ಖರ್ಚಿಗೆ ದುಡ್ಡು ಐತೆ ಚಿಂತೆ ಮಾಡಬೇಡ ನೀನು ಏನೊಂದಿಟ್ಟು ದುಡ್ಡು ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀಯ ಹಂಗಾರೆ ಹಂಗೆ ಅಂತೀಯೇ ಅಲ್ಲ ನಾನು ಯಾಕೆ ಸುಮ್ಮತ್ತ ಇವಾಗ ಇಕ್ಕೊಂಡತ್ತ ಅಂತ ನಾನಿದ್ದೆ ಅಮ್ಮ ಮತ್ತೆ ಹುಡಿಕೊಂಡು ಬಂದಿತ್ತ ಪಿಳ್ಳೆ ಅದು ಮುತ್ತು ಅದೇನಂತ ಗೊತ್ತೇ ಬಂಗಾರ ಸಿಗಬಾರ್ದು ಬಂಗಾರ ತಗೊಂಡ್ರೆ ಒಳ್ಳೇದಾಗಲ್ಲ ಅಂತ ಹೇಳ್ತಿತ್ತು ಬಂಗಾರ ಸಿಕ್ಕರೇನೆ ಕಣ್ಪಾಪ ಒಳ್ಳೇದಾಗೋದು ಬೆಳ್ಳಿ ಸಿಕ್ಕರೆ ಒಳ್ಳೇದು ಅಂತಾರೆ ಸುಮ್ಮನೆ ಯಾತೆ ಹೇಳ್ತಾರೆ ಅಷ್ಟೇ ಬೆಳ್ಳಿ ಸಿಕ್ಕರೆ ಏನು ಅಷ್ಟೊಂದು ದುಡ್ಡು ಬರಲ್ಲ ಬಂಗಾರ ಸಿಕ್ಕಿರೇನೆ ಶಾನೆ ದುಡ್ಡು ಬರೋದು ನೀನು ಬಂಗಾರ ಸಿಗೋದ್ರೆ ಸಿಕ್ಕರೆ ಮತ್ತೆ ಸಾವುಕಾರ ಆಗೋದು ಇಲ್ಲಾಂದ್ರೆ ಆಗೋಕ್ಕಾಗಲ್ಲ ನೀನು ಏನಾಗಲ್ಲ ಸುಮ್ಕಿರು ಅವಳೊಂದಿರೋದೆಲ್ಲ ನಾನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಒಟ್ಟಿನಲ್ಲಿ ನಾವು ದುಡ್ಡು ಮಾಡ್ಕೊಂಬಂದು ನೋಡ್ಬೇಕು ಒಟ್ಟಿನಲ್ಲಿ ಯಾರಿಗೂ ಹೇಳ್ಬೇಡ ಇಲ್ಲಿ ಬಿಟ್ಟು ಹೋಗಿದ್ಲು ಅಂತಾರೆ ಹೆಂಗೆ ಬಿಟ್ಟು ಹೋಗ್ಲ ಕಣ್ಪಾಪ ನಾನು ಹಂಗೆ ಅಬ್ಸರ್ವ್ ಮಾಡ್ತಿದ್ದೆ ಅಲ್ಲಿ ಮಾತಾಡ್ತಾ ನೀನು ಹಿಂಗೆ ಆತ ಹೇಳ್ದ ಅವ್ರ ಅತ್ತೆ ಬಗ್ಗೆ ಹಂಗೆ ಮಾತಾಡ್ತಾ ಇಲ್ಲೇ ಈ ಕದೆ ಹೋತು ನಾನು ಹಂಗೆ ಅಂದ್ಕೊಂಡೆ ಅಯ್ಯೋ ಮಾತಿನ ಗಿಲಾಗೈತೆ ಬಿಟ್ಟೋದ್ರೂ ಹೋಗುತ್ತೆ ಇಲ್ಲಿ ಸ್ವಲ್ಪ ಪಕ್ಕಕ್ಕೆ ಇಕ್ಕಿ ಮಾತಾಡ್ದೈತೆ ಅಂತ ಅಂದ್ಕೊಂಡೆ ಅದಕ್ಕೆ ಮರ್ತೋಗ್ಬಿಡ್ತು ಅಣ್ಣ ಇಲ್ಲಿ ತಾಂಬಂದಿದ್ದೆ ಕಣಣ ಮನಣ್ಣ ಇಲ್ಲೇ ಬಿಟ್ಟೋದ್ನೇ ಕಣಣ ನಿಮ್ಮಂತಾಗೆ ಅಂತಂತಿತ್ತು ನಾನಿಲ್ಲ ಕಣಮ್ಮ ನಮ್ಮಂತ ಇಲ್ಲ ಕಣಮ್ಮ ಬಿಟ್ಟಿದ್ರೆ ಕೊಡ್ತಿದ್ದೆ ಅಂತ ನಾನು ಸುಮ್ಮನೆ ಯಾಕೆ ಓಟೋನು ಅಂತ ನಾನು ಹೇಳಿದ್ದೀನಿ ಇಲ್ಲ ಕಣಮ್ಮ ನಾವು ಇದ್ದಿದ್ದೆ ಕೊಡ್ತಿದ್ದೆ ಅಂತ ಅನ್ಬೇಕು ಯಾವಾಗನ ಕೇಳಿ ಇಲ್ಲೇ ನಾನು ಹುಡ್ಕೊಂಬಂದವಳೆ ಅಂದರೆ ಹಂಗೆ ಅನ್ಬೇಕು ಇಲ್ಲ ಕಣಮ್ಮ ನಾವು ಯಾತಕ್ಕೆ ತಕಮ್ಮನ ಈಗಳಮ್ಮ ಸಿಕ್ಕಿದ್ರೆ ಕೊಡ್ತಿದ್ವಿ ಪಾಪ ನೀನು ತಂಡಿರವಿ ಏನು ಮಾಡೋಣ ನಾವು ಅಂತ ಅನ್ಬೇಕು ಅವಳಿಗೆ ಇಲ್ಲೇ ಬಿಟ್ಟಿದ್ದೇನೋ ಅಮ್ಮಂಗೆ ಆಗೈತಿ ಇವಾಗ ನಾನೇನಂದೆ ಅವಳಮ್ಮ ಅಲ್ಲಿ ಮುಂದಕ್ಕೆ ತಾಣೋಗಲ್ಲಿ ಅವ್ರು ಯಾರಿಗ ತೋರಿಸ್ತಿದ್ದೆ ಗನ್ವಾಗಿ ನಾನು ಇಲ್ಲೇ ಕುತ್ಕೊಂಡು ನೋಡಿದ್ನಿ ಅಂತಂದೆ ತಾಣೋದೆ ಕಣಮ್ಮ ಹಂಗೆ ಕೈಗೆ ಹಿಡ್ಕೊಂಡು ಅಂತ ಹೇಳ್ದೆ ಅದಕ್ಕೆ ಇಲ್ಲ ಕಣಣ್ಣ ನನಗೆ ಇಲ್ಲೇ ಬಿಟ್ಟೋದ್ನೇನೋ ಅಂತ ನೆನಪೈತೆ ನಾನು ಬೊರೆ ಕೈಯೋಗಿ ಹೋದ್ನೋ ಅಂತ ಒಂದ್ಸತಿ ಅನ್ಸುತ್ತೆ ತಾಂಡೋದ್ನೋ ಅಂತ ಒಂದ್ಸತಿ ಅನಿಸ್ತೀನಿ ಸರಿಯಾಗಿ ಗೊತ್ತಿಲ್ಲ ಬಿಟ್ಟೈದ್ನಿ ಅಂತಲೂ ಗೊತ್ತಿಲ್ಲ ಬಿಟ್ಟಿಲ್ಲ ಅಂತಲೂ ಗೊತ್ತಿಲ್ಲ ನಾನು ಇಲ್ಲೇ ಬಿಟ್ಟೈದ್ನಿ ಅಂತ ಅನ್ಕಂಡೆ ಅಂತ ಒಂದು ಪಟ್ಟು ಅಂಬುತ್ತೆ ಒಂದು ಪಟ್ಟು ಇಲ್ಲಿಂದ ತಗೊಂಡು ಹೋದೆ ಅಂತ ಒಂದು ಪಟ್ಟು ಅಂಬತೈತಿ ಹೋಗು ಒಂದಿಟ್ಟು ಅಂದರೆ ಇನ್ನೂ ಗೊತ್ತಿಲ್ಲ ಏನಂದ್ರೂ ಗೊತ್ತಿಲ್ಲ ಕಣಮ್ಮ ಅಂಕಿರ್ ಪಾಪ ಮಾರಿ ಸುಮ್ಮನೆ ದೊಡ್ಡ ಪಡ್ಡ ತಕೊಂಡು ಯಾಕನ ತರೋಕ್ಕಾಗುತ್ತೆ ಹೆಂಗಲ್ಲ ಅಂದ್ರೆ ಒಂದು 50 ಸಾವಿರ ಸಿಗುತ್ತೇನಪ್ಪ ಓಟನ ಬರಲಿ ಅದಕ್ಕೆ ಅತ್ತ ಕೊಟ್ಟು ತಾಂಬರೋಣ ಅಂತಂದರೆ ನಿಂದೊಂದು ಕಣಮ್ಮ ಅಂತ ನನಗೆ ಎಷ್ಟನ ಆಗಲಿ ಹೇಳು ಎಷ್ಟು ಬರುತ್ತೋ ಬರಲಿ ಹಂಗೆ ಮಾಡೋಣ ತಡಿ ನೋಡೋಣ ಕಮ್ಮಿ ಆಗೈತಂತೆ ಇವಾಗ 13,800 ಏನೋ ಐತಂತೆ ಅದಕ್ಕೆ ಒಂದು 15 ಸಾವಿರ ಹಾಕಲಿ ಅಂತ ನಾನು ಒಂದು 2 ಸಾವಿರ ಹೆಚ್ಚು ಬಂದಿದ್ದಲ್ಲ ಒಂದು ಅಂತ ನಾನು ಭಾಗ್ಯ ಏನು ಭಾಗ್ಯಮ್ಮ ಇತ್ತು ಬಂದೆ ಏನಿಲ್ಲ ಮಾಡು ಸವಿತಮ್ಮ ಒಟ್ಟು ನಾವು ಅಂತ ಇದ್ದಾಳೆ
ಅವಳು ನೋಡಿದೆ ಸೊಸೆ ಕ್ಯಾರು ಮಂಗಿಲ್ ನಮ್ಮ ತಮ್ಮನ ಮಗಳು ಅಂತ ಮದುವೆ ಮಾಡ್ಕೊಂಡು ಇವತ್ತು ನಾನೇ ಕಿವಿಗಳು ಕಳ್ದೇವೆ ಅಂತ ಟೆನ್ಷನ್ ಆಗಿದ್ನಿ ಅಂತಾಳೆ. ಅವಳಿಗೆ ಹೊಟ್ಟೆ ನೋವು ಆಪ್ರೇಷನ್ ಮಾಡಿಸಬೇಕು ಅಂತ ಹೇಳೋರಂತೆ. ಅದಕ್ಕೆ ನೋಡ್ಬಾರಮ್ಮ ಬಾ ನಿಮ್ಮ ಮತ್ತೆ ನೋಡ್ಕೊಂಡ್ರೆ ನಾನು ಟೆನ್ಷನ್ ನಾನು ಇನ್ನಿ ಅಂತಿದ್ಲ ಅವಳು. ಕಿವಿ ಕೆಮ್ಮ ನೋಡಮ್ಮ ಊರು ತುಂಬ ತೋರಿಸಿ ಕಳ್ದಾಕಿ ಅವಳಿ. ಜಾಪನ ಮಾಡಿ ಇಕ್ಕೋಬೇಕಂದ್ರೆ ಇವಾಗಿನ ಕಾಲದಾಗೆ ಏನಂದ್ರೂ ಜಾಪನ ಮಾಡಿ ಇಕ್ಕೋಬೇಕು. ಯಾವತ್ತೇ ಆಗಲಿ ತಗೊಂಬಂದ್ರೆ ಪಾಪ ನಮ್ಮ ಹತ್ತ ಕುಡಿಕೊಂಬಂದಿತ್ತು ಕಣ ಯಾರು ತಗೊಂಡವ್ರ ಏನಲ್ಲಿ ಸೇತು ಒಬ್ರು ಯಾತ ತಾಂಬಾರ್ದಮ್ಮ ಕೊಟ್ಬಿಡ್ಬೇಕು ಆಮೇಲೆ. ಅಲ್ಲ ಅವ್ರು ಎಷ್ಟು ಇಷ್ಟಪಟ್ಟು ತಾಂಡಿರ್ತಾರೆ ಬಾಗೇಂಟಿ, ಭಾಳ ಇಷ್ಟಪಟ್ಟು ತಂದಿರ್ತಾರೆ ಅವರು. ಅದನ್ನ ತಗೊಂಡ್ರೆ ಇನ್ನೊಬ್ರು ವಸ್ತು ಒಳ್ಳೇದಾಗಲ್ಲ. ಯಾಕಂದ್ರೆ ಅವ್ರು ಭಾಳ ಆಸೆಯಿಂದ ತಂದಿರ್ತಾರೆ ನಾವು ಇಟ್ಕೋಬೇಕು ಅಂತ. ಈಗ ಬಂಗಾರ ಅಂತಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ ಹೇಳಿ ಬಾಗೇಂಟಿ, ಎಲ್ಲರಿಗೂ ಇಷ್ಟನೇ. ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಡವೆ ಅಂತಂದರೆ ಅಷ್ಟು ಇಷ್ಟ. ದುಡ್ಡಾಗುತ್ತಲ್ಲ ಮಾರಿದ್ರೂ, ಕಷ್ಟ ಕಾಲಕ್ಕೆ ಬ್ಯಾಂಕಿಗೆ ಇಡ್ಬೋದು, ಎಲ್ಲ ಒಂದು ಕಡೆಗೆ ಒಳ್ಳೇದಾಗುತ್ತಲ್ಲ ಅಂತ ಬಂಗಾರ ತಗೊಂತಾರೆ ಎಲ್ಲ ಇಷ್ಟಪಟ್ಟು. ಅದು ಬಿಟ್ಬಿಟ್ಟು ಸುಮ್ಮನೆ ಹಿಂಗೆಲ್ಲ ತಗೊಂಬತ್ತು ಒಬ್ಬೊಬ್ರು ವಸ್ತು ಹಂಗೆಲ್ಲ ಮುಟ್ಬಾರ್ದಪ್ಪ. ತಗೊಂಡಿದ್ರೆ ಯಾರಾದರೂ ಸಿಕ್ಕಿದ್ರೆ ಕೊಟ್ಬಿಡ್ಬೇಕು. ಮಾಡ್ಬಾರ್ದು ಕಣಂಟಿ ಪಾಪ. ನನಗೆ ಬೋಲ್ ಬೇಜಾರಾತ್ಕೊಂಡು ಬಗ್ಗೆಮ್ಮ ಪಾಪ ಕಿವೆ ಕಿಕ್ಕಮ್ಮವ ಹುಡುಗಿ ನಾವು ಕಳ್ದೇವೆಂಬುದು ಗೊತ್ತಾಗಿ ನನಗೆ ಬೋಲ್ ಬೇಜಾರಾಗ್ಬಿಡ್ತು. ಪಾಪ ಎಷ್ಟು ಇಷ್ಟಪಟ್ಟು ಪಾಪ ಎಲ್ಲರಿಗೂ ತೋರ್ಸೋದು ಕಣ. ನೋಡ್ರಿ ನಾನು ಹೊಸವ ತಂದೈನಿ, ನೋಡ್ರಿ ನಾನು ಹೊಸ ಕಿವೆ ಕಿಕ್ಕಮ್ಮ ತಂದೈನಿ ಅಂತ ಎಲ್ಲರಿಗೂ ತೋರ್ಸೋದು ಪಾಪ. ನಾನು ಅಯ್ಯೋ ಹೊಸ ಕಿವೆ ಕಿಕ್ಕಮ್ಮ ತಂದೈತೆ ಹೆಂಗ ಬಿಡತ್ತ ತಗೊಂಬ್ಲೇಳು ಇನ್ನು ನೆಕ್ಲೆಸ್ ಹಾಕೈನಿ ಎಲ್ಲ ಹಾಕೈನಿ ಅಂತ ಹೇಳೋದು ನಾನು ಮನೆ ಹಂಗೆ ಹೇಳ್ಕೆ ಬೇಡ ಕಣಮ್ಮ. ಯಾರು ತಗೋನು ಬೇಕಾರೆ ಯಾತನ ಮಾಡಿಸ್ಕೊಂಡ್ರೆ ಸುಮ್ಮನೆ ತಂದು ಬೀರ್ನ ಕಿಕ್ಕೊಂಡು ಬಚ್ಚಿಕೆ ಎಲ್ಗ ನಾನು ಫಂಕ್ಷನ್ಗಳಿಗೆ ಹಾಕ್ಕೊಂಡು ಹೋಗು ತೆಗ್ದಿತ್ತು. ಇವಾಗ ಮೊದಲೇ ಕಾಲ ಸರಿ ಇಲ್ಲ ಅಂತ ನಾನು ಹಂಗೆ ಹೇಳಿದ್ದೀನಿ. ಹಂಗೆ ಹೇಳ್ದೆ ಕಣೆ ನಾನು. ಯಾರಂತ ಹೇಳೋಕ್ಕಾಗುತ್ತೆ ಹೇಳು? ಈಗ ಕಂಡಿದ್ರೆ ಇಂಥದೇ ತಾಂಡವ್ರೆ ಅಂತ ಹೇಳ್ಬೋದು, ಕಂಡಿಲ್ಲದು ಯಾರು ಹೇಳ್ತಾರೆ ಹೇಳು? ಯಾರು ಹೇಳಲ್ಲ. ಅಲ್ಲ ತಾಂಡಿರೋರು ಕೊಡ್ಬೇಕಂಡ್ ಬಗ್ಗೆ ಮಂಗೆ ಇಕ್ಕಬಾರ್ದು. ಪಾಪ ಹುಡುಗಿ ಬೋಲ್ ಆಸೆ ಇತ್ತು ಪಾಪ. ನನಗೆ ಬೋಲ್ ಬೇಜಾರಾತು. ನಾನು ನನ್ನ ಮಗ ಈಗ ಅದನ್ನೇ ಮಾತಾಡ್ತಿದ್ವಿ. ಪಾಪ ಹುಡಿಕೊಂಡು ಬಂದಿತ್ತು ಕಣಮ್ಮ ಹಿಂಗಂದೆ ಇಲ್ಲಿಂದ ತಗೊಂಡೋತು ಇಲ್ಲಿ ತೋರಿಸಿ. ನಾನು ನಮ್ಮ ಪಾಪ ಇಲ್ಲಿ ಕುಕ್ಕೊಂಡಿದ್ವಿ, ನಮ್ಮ ಸಿಂಧಮ್ಮನ ಇದ್ಲು ಇಲ್ಲೇ ಕುಕ್ಕೊಂಡಿದ್ಲು ಅವಳು. ಇಲ್ಲಿ ತೋರಿಸಿ ಮಾತಾಡಿ ತಾಂಡೋದು ಕಣಮ್ಮ. ಅಲ್ಲಿ ತಗೊಂಡೋದಾಗ ಅಲ್ಲಿ ಯಾರಿಗ ತೋರಿಸಿ ತಾಂಡೋದು ಹಂಗೆ ನಾನೇ ನೋಡಿದ್ದೀನಿ. ಇಲ್ಲ ಕಣಮ್ಮ ನಮ್ಮಂತ ಬಿಟ್ಟಿದ್ರೆ ನಾವು ಕೊಡ್ತಿದ್ವಿ ನಾನು. ನಾವು ಹಿಂಗೆ ಆತ ಒಬ್ರದ್ದು ಯಾತ ಮುಟ್ಟಕ್ಕೆ ಹೋಗಲ್ಲ. ಇವಾಗ ನಾವು ಯಾತ ಮುಟ್ಟಲ್ಲ ಕಣ್ ಬಗ್ಗೆಮ್ಮ. ಸುಮ್ಮನೆ ಯಾಕೆ ಒಬ್ರು ತಿಂದರೆ ಉದ್ಧಾರ ಆಗಲ್ಲ ಅಂಬೋದು ಗೊತ್ತೀಗ. ನಾವು ಇಷ್ಟು ದಿನ ಉದ್ಧಾರ ಆಗಿರೋದು ಅಷ್ಟ್ರಾಗೆ ಐತೆ. ಒಬ್ರು ತಿಂದು ಇನ್ನೇನು ಉದ್ಧಾರ ಆಗ್ತೀವನಮ್ಮ. ಹೆಂಗೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನು ಇಲ್ಲ ಕಣಮ್ಮ ಅಂತ ಹೇಳಿ ಹೇಳ್ದು. ಇನ್ನೇನು ಮಾಡೋದು ಹೇಳು? ತಾಬಾರ್ದಂಗೆ ಯಾರ ತಾಂಡವ್ರು ಕಣಿ. ಎಲ್ಲ ಅವ್ರ ಅಮ್ಮ ಏನಂತ ತಾಂಡಿದ್ದಾಳೇನಪ್ಪ, ಎಲ್ಲನೂ ಬಿಟ್ಟೋಗಿದ್ಲೇನೋ ಅವ್ರ ಅಮ್ಮ ಏನು. ಅವಳ ರಾಣಿನೂ ಒಳ್ಳೆಯಲ್ಲ ಅಂತಾರೆ ಕಣಿ. ಅವ್ರಂಗೆಲ್ಲ ಮುಟ್ಟಕ್ಕೆ ಹೋಗಲ್ಲಮ್ಮ. ಅವ್ರ ಹತ್ತು ಅವ್ರು ಬೋತ್ಕಾತು. ಅವ್ರಂಗೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಗಂಡ ಹೆಂಡತಿ ಅವ್ರು ಬೋತ್ಕ್ ಮಾಡ್ಕೊಂಡು ಅವ್ರು ಪಾಡಿಗೆ ಅವ್ರು ಸೆನಕ್ಕಿದ್ದಾರೆ. ಅವ್ರು ಯಾರು ತಕ್ಕೂ ಅವರು ಹಂಗೆಲ್ಲ ತಾಮಕ್ಕೆ ಹೋಗಲ್ಲ ಕಣಮ್ಮ. ಅವ್ರು ತಾಂಡಿಲ್ಲ ಬಿಡು. ಅಲ್ಲ ಏನೋ ತಾಂಡಿದ್ದಾಳೇನ ಸಿಟ್ಟಿಗೆ ಮೊದಲೇ ಮಾರ್ಗಿತ್ತಾರಲ್ಲ ಹಾಗಲ್ಲ ಏನೋ ಅವಳೇನಂತ ತಾಂಡಿದ್ದಾಳೇನೋ ಅಂತ ನಾನು ಇಲ್ಲ ಕಣ ರಂಜಕಾಯಿ. ಇಲ್ಲ ಬಿಡು ತಾಮಲ್ಲ ಅವಳು ಅಂಥವೆಲ್ಲ. ಅವ್ರ ಗಂಡ ಹೆಂಡತಿ ಇಬ್ಬರು ಅಷ್ಟೇ ಅಮ್ಮ. ಅವ್ರು ಅಂಥವೆಲ್ಲ ಯಾತು ಮುಟ್ಟಕ್ಕೆ ಹೋಗಲ್ಲ. ಅವ್ರ ಹತ್ತು ಅವ್ರು ಬದುಕಾಯ್ತು ಅಮ್ಮಂಗಿರ್ತಾರೆ ಹೊರತು ಯಾತು ಮುಟ್ಟಕ್ಕೆ ಹೋಗಲ್ಲ ಕಣಮ್ಮ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಈಗ ಯಾರು ಮಾಡಿದ್ರೆ ಅಂತ ಹೇಳೋಕ್ಕಾಗಲ್ಲ, ನೋಡಿದ್ರೆ ಹೇಳ್ಬೋದು. ಅವ್ರಿಗೆ ಒಂಥರ ಅನುಮಾನ ಇರುತ್ತೆ, ನಮ್ಗೊಂಥರ ಅನುಮಾನ ಇರುತ್ತೆ. ಏನೋ ಗೊತ್ತಿದ್ರೆ ಮಾತಾಡಬೇಕು, ಗೊತ್ತಿರಲಿಲ್ಲ ಅಂದರೆ ಸುಮ್ಮನೆ ಒಬ್ರ ಬಗ್ಗೆ ಆರೋಪ ಮಾಡಬಾರ್ದು. ಸುಮ್ಮನೆ ಇರೋದು ಒಳ್ಳೇದು ಬಿಡ್ರಿ. ಅದೆಲ್ಲ ಯಾತಂತ ಗೊತ್ತಾದಾಗ ಆ ಹುಡುಗಿನೇ ಬೈತೈತ. ಸುಮ್ಮನೆ ಯಾಕತ್ ನೀವು ಮಾತಾಡ್ಕೊಂಡು ಟೆನ್ಷನ್ ತಂಬ್ತೀರಾ ಬಿಡ್ರತ್. ನ್ಯಾಯ ಮಾಡೋಕ್ಕಾಗಲ್ಲ. ಹೋದ್ರು ಹೋಗ್ತವೆ. ಏನು ಸಣ್ಣವಂತ ಹೇಳು, ಅವೇನು ಸಣ್ಣ 3 ಗ್ರಾಮ್ನ 3.25 ಗ್ರಾಮ್ನ ಅಂತ ಹೇಳ್ತಿತ್ತು ಬಿಡತ್. ಹೋದ್ರು ಹೋಗ್ತಾರೆ. ಅಯ್ಯೋ ಪಾಪ ಇವ್ನು ನೋಡಿ ಹಂಗಂತ ನಮ್ಮ ಪಾಪ. ಅಯ್ಯೋ 1 ಗ್ರಾಮ್ ತಮಕ್ಕಾಗಲ್ಲ ಇವಾಗಿನ ಕಾಲದಾಗೆ ಅಷ್ಟು ರೇಟ್ ಆಗೈತೆ ಅಂತದ್ರಾಗೆ ಬಿಡು ಅಂತಾನಿ ನೋಡು. ಅಯ್ಯೋ ಅದಕ್ಕೆ ಮತ್ತೆ ಸುಮ್ಮ ತಗೊಂಬಕ್ಕೆ ಹೋಗ್ಬಾರ್ದು ಕಳಿ ಅಂತತ್ನ. ಯಾಕೆ ಕಳಿಯಕ್ಕೆ ಯಾಕೆ ತಗೋಬೇಕಪ್ಪ ಅಮ್ಮಂಗೆ ಆವತ್ತು ಒಂದೊಂದ್ಸತಿ. ಬಿಡತ್ತ ದುಡ್ಡು ಇದಿರಲ್ಲ ಅಂತ ಮಾಡಿ ವ್ಯವಸ್ಥೆ ತಗೊಂಬಂದ್ರೆ ಹಿಂಗೆ ಕಳ್ರದೊಂದು ಕಾಟ. ಯಮ್ಮ ಬೇಡ ಕಣಮ್ಮ. ಬಂಗಾರದಿಂದ ಎಲ್ಲ ಅಪಾಯ ನೀನು. ಅಪಾಯ ಒಂಥರ ಏನೋ ಬಿಡತ್ತ. ಎಲ್ಲ ಹಾಕ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೆಂಟ್ರನ್ನ ಆಡ್ಕೊಂತಾರೆ. ಹಾಕ್ಕೊಂಡ್ರೆ ಬೋಲ್ ಅಪಾಯ ಅಲ್ಲೇ ಯೋಟ್ ನೋಡಮ್ಮ. ಬೋಲ್ ಕಷ್ಟ ಕಣಮ್ಮ. ನೀನೇನನ್ನು ಬೋಲ್ ಕಷ್ಟ ನೋಡಿದ್ರಲ್ಲ ವೀಕ್ಷಕರೇ. ನಾವು ಹೆಂಗೋ ಒಂದು ಸ್ವಲ್ಪ ಭಾಗ್ಯವಂತಾಗೆ ನಾನು ನನ್ನ ಮಗ ಇಷ್ಟು ಹಿಂಗೆ ಮಾತಾಡಿ ಅಷ್ಟೇ. ಏನು ಅನ್ಕೊಂಬಕ್ಕೆ ಹೋಗ್ಬೇಡಿ. ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬ್ಬರು ಕಮೆಂಟ್ ಮಾಡಿರಿ. ನೀವು ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.